ಗುರುಗಳೇ ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಸುಶೀಲಾ ಆಂಟಿ ಅಂತ ಹೇಳ್ಬಿಟ್ಟು ಇವರ ಒಂದು ಊರು ನೋಡೋದಾದರೆ ಮಂಗಳೂರು ಸಿಟಿಯವರು ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಕೆಲಸ ನೋಡೋದಾದರೆ ಮನಸ್ಸಿಗೆ ಖುಷಿ ಕೊಡುವ ರೀತಿಯ ಕೆಲಸವನ್ನು ಮಾಡುತ್ತೇನೆ ನೋಡಿ ಮನೆಯಲ್ಲಿ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಸಂಬಳದ ವಿಚಾರಕ್ಕೆ ಬಂದರೆ ನಾನು ಬಯಸುವುದಿಲ್ಲ, ಗಂಡನೇ ಮನಸ್ಸು ಮಾಡಿ ಕೊಟ್ಟರೆ ತೆಗೆದುಕೊಳ್ಳುತ್ತೇನೆ ನೋಡಿ ಕೆಲಸ ಮಾಡಿದ್ದಕ್ಕೆ ಸಂಬಳ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಹವ್ಯಾಸ ನೋಡೋದಾದರೆ ಮುಟ್ಟಿದರೆ ಮುದುಡಿಕೊಳ್ಳುವುದು ನನ್ನ ಒಂದು ಹವ್ಯಾಸವಾಗಿರುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇವರೊಂದು ವಯಸ್ಸಿನ ವಿಚಾರಕ್ಕೆ ಬಂದರೆ 39 ವಯಸ್ಸಿನ ಮಹಿಳೆ ಆಗಿದ್ದಾರೆ ಅಂತೆ ನೋಡಿ ಇವರು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ನನ್ನ ಪಡೆದುಕೊಳ್ಳುವ ವರ ಇದು ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನನ್ನ ಕೆಂಪು ತೂತಿನಲ್ಲಿ ಇನ್ನು ಮಾಡಿಸಿಕೊಳ್ಳುವ ಚಟವೂ ಇದೆ, ಅದು ಎಂದಿಗೂ ಕಡಿಮೆ ಆಗುವುದಿಲ್ಲ ನೋಡಿ ನಾನು ಸಾಯೋವರೆಗೆ ಅಂತ ಹೇಳಿಕೊಂಡಿರೋದು. ಗಂಡ ಮತ್ತೆ ಪಕ್ಕದ ಮನೆಯ ವರ ಮಾಡಿದ್ದ ಥರ ಮೋಸವನ್ನು ಮಾಡಬಾರದು ನೋಡಿ ನನ್ನ ಜೀವನದಲ್ಲಿ ನೀವು ಹೊಸದಾಗಿ ಬಂದು ಅಂತ ಹೇಳಿಕೊಂಡಿರೋದು. ನಿಮ್ಮಲ್ಲಿ ಅಡಗಿರುವ ಕಾಮದ ಜ್ವಾಲೆಯನ್ನು ಆರಿಸುವುದು ನನ್ನ ಜವಾಬ್ದಾರಿಯಾಗಿರುತ್ತದೆ ನೋಡಿ. ಮನೆಗೆ ಬನ್ನಿ, ಎಲ್ಲವನ್ನ ಆರಿಸುತ್ತೇನೆ, ನಿಮ್ಮದು ದಾಹ ಮತ್ತು ಕಾಮ ಎರಡನ್ನೂ ಕೂಡ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ನನ್ನ ಪಡೆದುಕೊಳ್ಳುವವರ ಇದು ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ನನ್ನ ಸ್ವಭಾವಗಳು ಹೀಗಿದ್ದಾವೆ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನಾನು ಒಬ್ಬರನ್ನು ನಂಬಿದರೆ ಜೀವನ ಪೂರ್ತಿ ಅವರ ಕಷ್ಟ ಸುಖದಲ್ಲಿ ಜೊತೆಗೆ ಇರುತ್ತೇನೆ ನೋಡಿ ಅಂತ ಸ್ಪಷ್ಟವಾಗಿ ತಿಳಿಸಿರೋದು. ಗಂಡನ ಕಷ್ಟ ಕಾಲದಲ್ಲಿ ಅವನ ಜೊತೆಗೆ ನಾನು ಇದ್ದೆ, ಆದರೆ ಅವನು ಸುಖದಲ್ಲಿ ಇದ್ದಾಗ ನನ್ನ ಪಕ್ಕದಲ್ಲಿ ಕೂಡ ಬಿಟ್ಟುಕೊಳ್ಳಲಿಲ್ಲ ಅಂತ ಹೇಳಿಕೊಂಡಿರೋದು. ಅದಕ್ಕೆ ಮನಸ್ಸಿಗೆ ನೋವಾಗಿ ಮನೆ ಪಕ್ಕನೆ ಇರುವವರನ್ನು ಇಟ್ಟುಕೊಂಡಿದ್ದೆ, ಅವನು ಕೂಡ ಅವನ ತೀಟಿಯನ್ನು ಎಲ್ಲ ತೀರಿಸಿಕೊಂಡು ನನ್ನ ಜೊತೆಗೆ ಬಿಟ್ಟು ಹೋದ ನೋಡಿ ಅನ್ನೋದನ್ನು ಬಹಳ ಕಷ್ಟದಿಂದ ಹೇಳಿಕೊಂಡಿರೋದು. ಇದಿಷ್ಟು ನನ್ನ ಸ್ವಭಾವಗಳು ಹೀಗಿದ್ದಾವೆ ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ನೋಡೋದಾದರೆ ಎಂಟ್ರೆನ್ಸ್ಗೆ ಪೋರ್ಚ್ ಈ ಥರ ಇದೆ, ಲಿವಿಂಗ್ ರೂಮ್ ಈ ಥರ ಇದೆ, 3.3 ಮೀಟರ್. ಇನ್ನು ಬೆಡ್ರೂಮ್ ನೋಡೋದಾದರೆ 3.3 ಮೀಟರ್ ಇದೆ, ಅದರಲ್ಲಿ ಬಾತ್ರೂಮ್ ಕೂಡ ಇದೆ. ಇನ್ನೊಂದು ಬೆಡ್ರೂಮ್ ನೋಡೋದಾದರೆ 3.3 ಮೀಟರ್. ಹಾಗೆ ಕಿಚನ್ ನೋಡೋದಾದರೆ 3.2 ಮೀಟರ್. ಡೈನಿಂಗ್ ಹಾಲ್ ನೋಡೋದಾದರೆ 3.23 ಮೀಟರ್ ಇದೆ ನೋಡಿ ಅಂತ ಹೇಳಿಕೊಂಡಿರೋದು. ಈ ಮನೆಯಲ್ಲಿ ಇವರ ಜೊತೆಗೆ ನೀವು ದಂಗಾಟವನ್ನು ಅನುಭವಿಸಬೇಕಂದ್ರೆ ಇವರ ಜೊತೆಗೆ ಸ್ವಲ್ಪ ದಿನಗಳ ಕಾಲ ಗೆಳೆತನದ ಸಂಬಂಧ ಬೆಳೆಸಿದರೆ ಎಲ್ಲವೂ ಸಾಧ್ಯವಾಗುವ ಚಾನ್ಸ್ 100% ಇದೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರ ಮನೆಗೆ ಸಂಬಂಧಿಸಿದ ಒಂದು ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರೊಂದು ಮೊಬೈಲ್ ನಂಬರ್ ನಿಮಗೆ ಸಿಗುತ್ತದೆ. ಸಿಕ್ಕ ನಂತರ ಕರೆ ಮಾಡಿ ನಿಮ್ಮ ಒಂದು ಮನದಾಳದ ಮಾತನ್ನು ಇವರೊಂದಿಗೆ ಹಂಚಿಕೊಂಡು ಸೆಟ್ ಮಾಡಿಕೊಳ್ಳಬಹುದು. ಇದೇ ಥರ ನಾವು ಮಾಡೋ ವಿಡಿಯೋ ನಿಮಗೆ ತಕ್ಷಣ ಬರಬೇಕಂದ್ರೆ ನಮ್ಮ ಚಾನಲ್ ಬೆಲ್ ಐಕನ್ ಒತ್ತಿ.